ಪ್ರತಿದಿನ ನಮ್ಮ ಜೀವನದಲ್ಲಿ ಹೊಸ ಪುಟ ತೆರೆದುಕೊಳ್ಳುತ್ತದೆ. ಆ ಪುಟದಲ್ಲಿ ಯಶಸ್ಸಿನ ಕತೆ ಬರಿಬೇಕೋ ಅಥವಾ ನೆಪಗಳ ಕತೆ ಬರಿಬೇಕೋ ಅನ್ನೋದು ನಮ್ಮ ಕೈಯಲ್ಲಿದೆ. ಕನಸು ಕಾಣೋದು ಸುಲಭ, ಆದರೆ ಪ್ರತಿದಿನ ಅದಕ್ಕಾಗಿ ಶ್ರಮಿಸುವವರೇ ಕೊನೆಗೆ ಗೆಲ್ಲುತ್ತಾರೆ. ಇಂದು ಕಷ್ಟಪಟ್ಟು ಓದಿದರೆ ನಾಳೆ ಹೆಮ್ಮೆಯಿಂದ ಬದುಕಬಹುದು. ಅದಕ್ಕಾಗಿಯೇ ಇಂದಿನ ದಿನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋಣ. ಬನ್ನಿ ಇಂದಿನ ಸ್ಟಡಿ ಬ್ಲಾಗನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬೆಳಗ್ಗೆ 4:30ಕ್ಕೆ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮೊದಲು ಮಾಡ್ತಿರುವಂತಹ ಕೆಲಸ ಏನಂದರೆ ಬಿಸಿನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಲೆಮನನ್ನು ಸಹ ಸೇರಿಸ್ಕೊಂಡು ಕುಡಿಯೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವುದು ಒಳ್ಳೆಯ ಅಭ್ಯಾಸ. ರಾತ್ರಿ ಪೂರ್ತಿ ನೀರು ಕುಡಿಯದೇ ಇರುವುದರಿಂದ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ನೀರು ಕುಡಿದರೆ ದೇಹ ಹೈಡ್ರೇಟ್ ಆಗಿ ದಿನವನ್ನು ಉತ್ಸಾಹದಿಂದ ಆರಂಭಿಸಬಹುದು. ನಾನು 1 ಗ್ಲಾಸ್ ನೀರಿಗೆ ಅರ್ಧ ನಿಂಬೆ ರಸ ಸೇರಿಸಿ ಕುಡಿಯುತ್ತೇನೆ. ಇದರಿಂದ ನೀರು ಕುಡಿಯಲು ರುಚಿಯಾಗಿರುತ್ತದೆ, ದೇಹ ಹೈಡ್ರೇಟ್ ಆಗಿರಲು ಸಹಾಯ ಆಗುತ್ತದೆ. ನಿಂಬೆಯಲ್ಲಿ ವಿಟಮಿನ್ ಸಿ ಕೂಡ ಇರುತ್ತದೆ. ಇದು ಆರೋಗ್ಯಕ್ಕೆ ಇದರಿಂದ ಸ್ವಲ್ಪ ಪ್ರಮಾಣದ ವಿಟಮಿನ್ ಸಿ ದೊರೆಯುತ್ತದೆ. ನೀರು ಕುಡಿಯುವ ಅಭ್ಯಾಸ ಸುಲಭಗೊಳ್ಳುತ್ತದೆ. ನಿಂಬೆಹಣ್ಣು ತುಂಬ ಹುಳಿ ಅನಿಸಿದರೆ ಅಥವಾ ನಿಮಗೆ ಆ್ಯಸಿಡಿಟಿ ಅಥವಾ ಹಲ್ಲಿನ ಸೆನ್ಸಿಟಿವಿಟಿ ಇದ್ದರೆ ಪ್ರಮಾಣವನ್ನು ಕಡಿಮೆ ಮಾಡುವುದು ಅಥವಾ ಸಾಮಾನ್ಯ ನೀರನ್ನೇ ಕುಡಿಯುವುದು ಉತ್ತಮ. ನಾನು ಓದನ್ನು ಶುರು ಮಾಡುವ ಮೊದಲು ಇವತ್ತು ಯಾವ ವಿಷಯಗಳನ್ನು ಓದಬೇಕು ಎಂದು ಒಂದು ಚಿಕ್ಕ ಪ್ಲ್ಯಾನ್ ಮಾಡಿಕೊಳ್ತೀನಿ. ಇದರಿಂದ ಪೂರ್ತಿ ದಿನ ಏನು ಓದಬೇಕು ಅನ್ನೋ ಗೊಂದಲ ಸಹ ಇರಲ್ಲ. ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬಹುದು. ಮತ್ತು ಒಂದು ಟಾಸ್ಕ್ ಮುಗಿದಾಗ ಮುಂದಿನ ಟಾಸ್ಕ್ ಏನು ಅನ್ನೋದು ನಮಗೆ ಈಗಾಗಲೇ ಗೊತ್ತಿರುತ್ತೆ. ಹಾಗಾಗಿ ಸ್ಟಡಿ ಶುರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವ ಓದ್ತೀವಿ ಅನ್ನೋದನ್ನು ಬರೆದಿಟ್ಕೊಳ್ಳೋದು ಉತ್ತಮ. ಇದರಿಂದ ಸಮಯವನ್ನು ಯೋಜಿತವಾಗಿ ಬಳಸಬಹುದು. ಓದಿನ ನಡುವೆ ಗೊಂದಲ ಕಡಿಮೆ ಆಗುತ್ತಾ, ಗಮನ ಫೋಕಸ್ ಹೆಚ್ಚಾಗುತ್ತಾ, ಮುಖ್ಯ ವಿಷಯಗಳು ಮಿಸ್ ಆಗುವುದಿಲ್ಲ. ಟಾಸ್ಕ್ ಮುಗಿಸಿದಾಗ ಆತ್ಮವಿಶ್ವಾಸ ಮತ್ತು ಪ್ರೇರಣೆ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ನಾನು ಫಸ್ಟು ಟು ಡೂ ಲಿಸ್ಟನ್ನು ತಯಾರು ಮಾಡ್ಕೋತೀನಿ. ಇವಾಗ ನಂದು ಅರ್ಲಿ ಮಾರ್ನಿಂಗ್ ಸ್ಲಾಟ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಟೀ ಕುಡಿದು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು, ಓದುವಾಗ ನಿದ್ದೆ ಬರುತ್ತೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಓದುವಾಗ ಕೆಲವೊಮ್ಮೆ ನಿದ್ದೆ ಬರೋದು ಸಹಜ. ನಂಗೆ ಮೊದಲು ನಿದ್ದೆ ಜಾಸ್ತಿ ಬರ್ತಾಯಿತ್ತು. ಬಟ್ ಇವಾಗ ಕಡಿಮೆ ಆಗಿದೆ, ನನಗೆ ನಿದ್ದೆನೇ ಬರ್ತಾಯಿಲ್ಲ. ಒಂದು ವೇಳೆ ನಿದ್ದೆ ಬಂದರೆ ನಾನು ಮಧ್ಯಾಹ್ನ 1 ಅವರ್ ನಿದ್ದೆಗೆ ಅಂತ ಟೈಮ್ ಇಟ್ಟಿದ್ದೀನಿ. ಆ ನಿದ್ದೆ ನಾನು ಮಲ್ಕೊಂಡು ಎದ್ದ ತಕ್ಷಣ ಮತ್ತೆ ಫ್ರೆಶ್ ಆಗಿ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಬೆಳಿಗ್ಗೆಯಿಂದನೂ ಬೇಗನೆ ಎದ್ದಿರ್ತೀವಿ, ಮತ್ತು ಮಧ್ಯಾಹ್ನ ಮಲ್ಕೊಳ್ದೇ ಓದಿದ್ರೂ ತಲೆ ಹತ್ತಲ್ಲ, ಸುಮ್ಮನೆ ಒಂಥರ ನಮಗೆ ಟಯರ್ಡ್ ಆಗ್ತಾ ಇರುತ್ತೆ. ಓದುತ್ತಿರುವಾಗ ಕೆಲವೊಮ್ಮೆ ನಿದ್ದೆ ಬರೋದು ಸಹಜ. ಅಂತಹ ಸಮಯದಲ್ಲಿ ನಾವು ಬಲವಂತವಾಗಿ ಪುಸ್ತಕದ ಮುಂದೆ ಕೂರುವುದಕ್ಕಿಂತ 2-5 ನಿಮಿಷ ಎದ್ದು ಸ್ವಲ್ಪ ನಡೆಯಬೇಕು. ನನಗೇನಾದರೂ ನಿದ್ದೆ ಬಂದರೆ ನಾನು ಸ್ವಲ್ಪ ಎದ್ದು ಮುಖ ತೊಳ್ಕೊಳ್ತೀನಿ ಅಥವಾ ನೀರು ಕುಡಿತೀನಿ, ಇಲ್ಲ ಚಹಾ ಕುಡಿತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನನಗೆ ಸ್ವಲ್ಪ ಫ್ರೆಶ್ ಆಗಿ ಓದೋಕ್ಕೆ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ, ಹಾಗಾಗಿ ನೈವೇದ್ಯಕ್ಕೆ
ಸ್ವೀಟ್ ಮಾಡು ಅಂತ ಹೇಳಿದ್ರು ಮಮ್ಮಿ, ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡ್ತಾಯಿದ್ದೆ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ, ನಮ್ಮ ಕಡೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ. ಮಣ್ಣಿನಿಂದ ಮಾಡಿರುವಂತಹ ಎತ್ತುಗಳನ್ನು ಏನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಶಂಕರ ಶಿವ ಶಂಕರ ಶಂಭೋ ಫ್ರೆಂಡ್ಸ್, ನಿದ್ದೆ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸರಿ, ನಿದ್ದೆ ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಲ್ಲ. ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಮತ್ತೆ ಓದೋಕ್ಕೆ ಕೂತ್ಕೋಬೇಕಾಗತ್ತೆ. ಈ ರೀತಿ ಓದಬೇಕು ಅಂತಂದರೆ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಕೆಲವು ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೋಬೇಕು. ಏನಂದರೆ ರಾತ್ರಿ 7ರಿಂದ 9 ಗಂಟೆ ಉತ್ತಮ ನಿದ್ರೆ ಮಾಡಬೇಕು. ನಾವು ಸಾಕಷ್ಟು ನೀರನ್ನು ಕುಡಿಬೇಕು ಮತ್ತು 5ರಿಂದ 10 ನಿಮಿಷ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಗಾಳಿ ಚೆನ್ನಾಗಿ ಬರುವ ಜಾಗದಲ್ಲಿ ಕೂತ್ಕೊಂಡು ಓದಬೇಕು. ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ, ಸಿಕ್ಕಾಪಟ್ಟೆ ಬಿಸಿಲು ಬರತೈತಿ. ಮತ್ತು ಇದು ಬ್ಯಾಟ್ರಿ ಲೋ 6% ಇದೆ, ಬ್ಯಾಟ್ರಿ ಲೋ ಆಗಿದೆ. ಹಾಗಾಗಿ ಕೆಳಗಡೆ ಹೋಗಿ ಅದು ಚಾರ್ಜ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ನಾನು ಮೇಲೆ ಹೋಗಿ ಓದ್ಕೊಳ್ತಾ ಕುಂತಿದ್ದೆ, ಬಟ್ ಬಿಸಿಲು ಬರ್ತಾ ಇತ್ತು ಮತ್ತು ಬ್ಯಾಟ್ರಿ ಲೋನು ಆಗಿತ್ತು. ಹಾಗಾಗಿ ಮತ್ತೆ ಕೆಳಗೆ ಬಂದೆ. ಜಾಗ ಬದಲಾಯಿಸಿ ಓದಿದರೆ ಸ್ವಲ್ಪ ರಿಫ್ರೆಶ್ ಆದ ಅನುಭವ ಆಗುತ್ತೆ. ವಿಶೇಷವಾಗಿ ಗಮನ ಕಡಿಮೆ ಆಗುತ್ತಾ ಅಂತ ಅನಿಸಿದ್ರೆ ನಮಗೆ ಏನು ಮಾಡಬೇಕು, ಶಾಂತವಾದ ಇನ್ನೊಂದು ಜಾಗಕ್ಕೆ ಹೋಗಿ ಓದಿದ್ರೆ ಏಕಾಗ್ರತೆ ಮರಳಿ ಸಿಗ್ಬಹುದು. ಫ್ರೆಂಡ್ಸ್, ಆರಾಮಾಗಿ ಏಕಾಗ್ರತೆಯಿಂದ ಓದ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಜಾಗ ಬದಲಾಯಿಸಿ ಓದೋದು ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಮುಖ್ಯವಾಗಿ ಗಮನ ಬೇರೆ ಕಡೆ ಹೋಗದ ಶಾಂತ ಮತ್ತು ಆರಾಮದಾಯಕವಾಗಿರುವಂತಹ ಜಾಗಕ್ಕೆ ಹೋಗಿ ಓದೋದು ತುಂಬಾ ಹೆಚ್ಚು ಮುಖ್ಯ ಆಗುತ್ತೆ. 5, 6, 7, 8 ಇನ್ನೂ ಈ ಕ್ಲಾಸ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಇಷ್ಟಿದೆ. ಸರಿ ಫ್ರೆಂಡ್ಸ್, ಇವಾಗ ಅಫೇರ್ಸ್ ಹಾಕಿದ್ದೆ ಮತ್ತು 10ರಿಂದ 11 ಕರೆಂಟ್ ಅಫೇರ್ಸ್. ಇಲ್ಲಿ 2 ಅವರ್ ಆಲ್ರೆಡಿ 4 ಅವರ್ ಸ್ಟಡಿ ಆಯಿತು ಫ್ರೆಂಡ್ಸ್ ನಂದು. ಮತ್ತು ಫ್ರೆಂಡ್ಸ್, ಇವಾಗ ನಾನು ನಾಷ್ಟ ಮಾಡಬೇಕು. ಇನ್ನು ಸ್ನಾನ ಮಾಡಿ ನಾಷ್ಟ ಮಾಡ್ತೀನಿ, ಆಮೇಲೆ ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡಿ. A few moments later. ಫ್ರೆಂಡ್ಸ್, ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ಲ, ಇದೆ ಬಯೋಡರ್ಮಾ ಅಂತಂದು. ಇದು ಮಾಯ್ಶ್ಚರೈಸೇಷನ್, ಇದು ಸನ್ಸ್ಕ್ರೀನು ಅಲ್ಟ್ರಾ ಸೀರ್. ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ನಾಷ್ಟಾನೂ ಆಯಿತು ಮತ್ತು ಇವಾಗ ಫ್ರೆಶ್ ಅಪ್ ಆದೆ, ಸ್ನಾನ ಮಾಡಿಕೊಂಡು ಇವಾಗ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಇವಾಗ ಮಧ್ಯಾಹ್ನದ ಸ್ಟಡಿ. ಇವಾಗ 1 ಅವರು ಸೈನ್ಸು. ಫ್ರೆಂಡ್ಸ್, ಸೈನ್ಸು ಇವಾಗ ಯಾವುದೇ ಎಕ್ಸಾಮ್ ಆಗಿರ್ಬೋದು,
ಆ ಎಕ್ಸಾಮಿಗೆ ಸೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೈನ್ಸ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ನಾನು 6 to 10th ಸೈನ್ಸನ್ನು ಕಂಪ್ಲೀಟಾಗಿ ಓದ್ಕೋಬೇಕು ಅಂತ ಇದ್ದೆ. ಬಟ್ 6 to 10th ಇರುವಂತಹ ಇದು RRB ಗ್ರೂಪ್ ಡಿ ಅಂತಂದರೆ TC ಬುಕ್ಸಿಂದ ಸಂಬಂಧಪಟ್ಟಿರುವಂತಹ ಎಲ್ಲ ಪಾರ್ಟ್ 1 ಪಾರ್ಟ್ 2 ಎಲ್ಲ ಪುಸ್ತಕದ ನೋಟ್ಸ್ ಸಹ ಐತಿ. ಬಟ್ 10th ಏನು ಸಬ್ಜೆಕ್ಟ್ ಇದೆಯಲ್ಲ, 10th ಸೈನ್ಸು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ಓದಿದರೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಚಂದನ ಚಾನಲ್ನಲ್ಲಿ ಬರುವಂತಹ ಸೈನ್ಸನ್ನು ಅವರು ಲೆಸನ್ ಮಾಡ್ತಾರಲ್ಲ ಟೀಚರ್ಸು, ಅದನ್ನು ನಾನು ಇವಾಗ 10th ಕ್ಲಾಸನ್ನು ರೆಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಅದು ಕಾರ್ಬನ್ನು ಆ ಥರ ಟಾಪಿಕ್ಸ್ ಇದ್ದಾವಲ್ಲ ಫ್ರೆಂಡ್ಸ್, ಅವು ನಮಗೆ ಅರ್ಥ ಆಗ್ತಾಯಿಲ್ಲ. ನಾವು ಸೈನ್ಸ್ ಓದಿಲ್ಲಲ್ಲ, 10th ಅಷ್ಟೇ ಓದ್ಕೊಂಡು ಬಂದಿದ್ದೀವಿ. ಮುಂದೆ ನಾವು ಓದಿಲ್ಲ ಸೈನ್ಸ್. ಹಾಗಾಗಿ ಸೈನ್ಸ್ ಸ್ವಲ್ಪ ಟಫ್ ಆಗುತ್ತೆ. ಸ್ವಲ್ಪ 10th ಕವರ್ ಮಾಡಿಕೊಂಡ್ರೆ ಟೀಚ್ ಮಾಡೋದನ್ನು ಸ್ವಲ್ಪ ಅರ್ಥ ಆಗುತ್ತೆ ಅಂತಂದು ನಾನು ಇವಾಗ ಕ್ಲಾಸ್ ಕೇಳ್ಕೊಳ್ತಾ ಇದ್ದೀನಿ. 10th ಕಂಪ್ಲೀಟ್ ಆದಮೇಲೆ 6 to 9th ನಾನು ಇದೇ ಪುಸ್ತಕ ಓದ್ಕೊಳ್ತಾ ಇದ್ದೀನಿ ಆಲ್ರೆಡಿ. ಇವಾಗ 10th ಮಾತ್ರ ಕ್ಲಾಸ್ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಕ್ಲಾಸನ್ನು ಕೇಳೋಣ. ಫ್ರೆಂಡ್ಸ್, ಇವಾಗ ಟೈಮು 12:04. ಇವಾಗ 12ರಿಂದ 1 ಗಂಟೆವರೆಗೂ ಸೈನ್ಸ್ ಇದೆ. ಅದಾದಮೇಲೆ 1ರಿಂದ 2 ಗಂಟೆವರೆಗೂ ಜಿಯೋಗ್ರಫಿ. ಸರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಟೈಮು 2 ಗಂಟೆ ಆಯಿತು. ಎರಡು ಒಂದಾಯಿತು ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ 2ರಿಂದ 3 ಗಂಟೆ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಕೂಡ ಸ್ಟಡಿಯ ಒಂದು ಭಾಗ. ದೇಹ ಮತ್ತು ಮನಸ್ಸು ಫ್ರೆಶ್ ಆಗಿದ್ದರೆ ಮಾತ್ರ ಮತ್ತೆ ಚೆನ್ನಾಗಿ ಓದಲು ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಮತ್ತೆ ಇವಾಗ ಸ್ಟಡಿನ ಕಂಟಿನ್ಯೂ ಮಾಡಿದ್ದೀನಿ. ಹಾಗೆ ಒಂದು ಕಪ್ಪು ಟೀ ಕೂಡ ಕುಡಿತಾ ಇದ್ದೀನಿ. ನನಗೆ ನಿದ್ದೆ ಬರೋಂಗಾದರೆ ಟೀನೇ ಜಾಸ್ತಿ ಕುಡಿತೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಟೀಯಲ್ಲಿರುವ ಕ್ಯಾಫಿನ್ನಿಂದ ಕೆಲವರಿಗೆ ಸ್ವಲ್ಪ ಹೊತ್ತು ಎಚ್ಚರವಾಗಿರಲು ಮತ್ತು ಗಮನ ಕೇಂದ್ರೀಕರಿಸಲು ಸಹಾಯ ಆಗಬಹುದು. ಆದರೆ ಟೀ ಒಂದರ ಮೇಲೆ ಅವಲಂಬಿಸಬಾರದು. ಸಾಕಷ್ಟು ನಿದ್ರೆ ಮತ್ತು ಮಧ್ಯೆ ಮಧ್ಯೆ ಬ್ರೇಕ್ ತೆಗೆದುಕೊಳ್ಳುವುದು ಅಷ್ಟೇ ಮುಖ್ಯ. ನಿದ್ದೆ ಪದೇ ಪದೇ ಬರುತ್ತಿದ್ದರೆ ಅದು ಸಾಕಷ್ಟು ನಿದ್ರೆ ಆಗದಿರುವುದರ ಸೂಚನೆಯೂ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನು ಮಾಡಿ, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡುವುದು ಹೆಚ್ಚು ಉಪಯುಕ್ತ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಟೈಮು 6 ಗಂಟೆ ಆಯಿತು. ಇವಾಗ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮತ್ತೆ ಸೈನ್ಸ್ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಸೈನ್ಸು ಸ್ವಲ್ಪ ಜಾಸ್ತಿ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನ ಸಿಲೆಬಸ್ ಕವರ್ ಮಾಡ್ಕೋಬೇಕಂತಂದು ಬೆಳಿಗ್ಗೆ 1 ಅವರ್ ಓದಿದ್ದೀನಿ. ಮತ್ತೆ ಇವಾಗಲೂ 1 ಅವರ್ ಓದಬೇಕಾಗುತ್ತೆ. ಸರಿ ಫ್ರೆಂಡ್ಸ್, ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ದಿನ ನಾನು 11 ಗಂಟೆಗಳ ಕಾಲ ಓದಲು ಸಾಧ್ಯ ಆಯಿತು. ಪ್ರತಿದಿನ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಹೆಚ್ಚಾಗುತ್ತೆ, ಒಂದೊಂದು ದಿನ ಕಡಿಮೆನೂ ಆಗುತ್ತೆ. ಇಲ್ಲಿ ಮುಖ್ಯವಾದದ್ದು ಏನಂದರೆ ಓದಿನ ನಿರಂತರತೆ. ಪ್ರತಿದಿನ ನಮ್ಮಿಂದ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಓದೋಣ. ಒಂದು ದಿನದ ಪರಿಶ್ರಮದಿಂದ ಯಶಸ್ಸು ಸಿಗುವುದಿಲ್ಲ, ಆದರೆ ಪ್ರತಿದಿನದ ಪರಿಶ್ರಮವೇ ಒಂದು ದಿನ ಯಶಸ್ಸನ್ನು ತಂದುಕೊಡುತ್ತದೆ. ನಾಳೆ ಮತ್ತೊಂದು ಪ್ರೊಡಕ್ಟಿವ್ ಸ್ಟಡಿ ಬ್ಲಾಗ್ನೊಂದಿಗೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್ 1 2 3 4 5 6 7 8 9 10 11 ಟುಡೇ 11 Bye friends, good night.